ಹೊಲ ನಮಗೆ ಬಲ. ನಮಸ್ಕಾರ ಶ್ರೀಮಂತರಿಗೆ. ನಮಸ್ಕಾರ ಭೀಮಣ್ಣ, ಬಾ ಕುಳಿತುಕೋ. ಬೇಡ ಶ್ರೀಮಂತರೇ, ನಿಮ್ಮ ಸರಿಸಮರ ಕೂಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅಂದ ಹಾಗೆ ಹೇಳಿ ಕಳಿಸಿದ ವಿಷಯವೇನು ಶ್ರೀಮಂತರೇ? ಅದೇ ಭೀಮಣ್ಣ, ಕೆರೆ ಹತ್ತಿರುವ ನಿಮ್ಮ 10 ಎಕರೆ ಜಮೀನಿನಲ್ಲಿ ನಾನೊಂದು ಮಿಲ್ ಕಟ್ಟಿಸಬೇಕೆಂದಿರುವೆ. ಅದರ ವಿಚಾರಕ್ಕಾಗಿ. ನಿಮ್ಮ ವಿಚಾರ ಸರಿ ಇದೆ ಶ್ರೀಮಂತರೇ, ಆದರೆ ಆ ಜಮೀನನ್ನು ನಾವು ಮಾರುವಂತಿಲ್ಲವಲ್ಲ. ಅದನ್ನ ಬೇಡ ಭೀಮಣ್ಣ, ಮಿಲ್ ಕಟ್ಟಿಸಿದರೆ 100 ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟ ಪುಣ್ಯ ನಿಮಗೆ ಬರುತ್ತದೆ. ಪುಣ್ಯ ಪಡೆಯಲು ನಾವ್ಯಾರು ಶ್ರೀಮಂತರೇ? ಹಿರಿಯರು ಮಾಡಿದ ಆಸ್ತಿ ದೇವರಿಗೆ ಸಮಾನ. ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಧರ್ಮ. ಭೀಮ, ನೀನೇನು ಪುಕ್ಕಟೆ ಕೊಡಬೇಡ ಭೀಮ, ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ. ಶ್ರೀಮಂತರೇ, ಹಣ ಸಿಗುತ್ತದೆ ಎಂದು ಅನ್ನ ಕೊಡುವ ಭೂಮಿ ತಾಯಿಯನ್ನು ಮಾರುವ ನಾಮರ್ಥ ನಾನಲ್ಲ. ನನ್ನ ಪ್ರಾಣ ಇರುವವರೆಗೂ ಆ ಜಮೀನನ್ನು ನಾನು ಮಾರುವಂತಿಲ್ಲ. ಏಕೆಂದರೆ ನನಗೆ ಜನ್ಮ ಕೊಟ್ಟಿರುವ ತಂದೆ ತಾಯಿಗಳ ಸಮಾಧಿ ಆ ಹೊಲದಲ್ಲಿದೆ. ಸಮಾಧಿ? ಭೀಮ, 10 ರಾಳುವ ದೊರೆ ಮಾತನ್ನು ಮೀರಿದರೆ ನಿನ್ನ ಗತಿ ಏನಾಗುವುದೆಂದೇನು ನಿನಗೆ ಗೊತ್ತೇನು? ಸಿಟ್ಟಿಗೇಳಬೇಡಿ ಶ್ರೀಮಂತರೇ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ ದೇವರು ನೀವು. ಈ ಬಡವನ ಆಸ್ತಿ ಬಿಟ್ಟು ಬೇರೆ ಏನಾದರೂ ಕೇಳಿ ಕೊಡುತ್ತೇನೆ. ಹೇಳಿದರೆ ಮಾತ್ರ ಮಣ್ಣು. ಭೀಮ, ಕೊನೆಯದಾಗಿ ಕೇಳುತ್ತೇನೆ, ಸುಮ್ಮನೆ ನಿನ್ನ ಜಮೀನನ್ನು ನಮಗೆ ಕೊಟ್ಟು ಬಿಡು. ಇಲ್ಲವಾದರೆ ಬಲವಂತವಾಗಿ ಕಿತ್ತುಕೊಂಡು ನಿಮ್ಮಪ್ಪ ಅಮ್ಮನ ಸಮಾಧಿಯನ್ನು ಕಿತ್ತು ಹಾಕಿ ಬಿಡುತ್ತೇನೆ ಮಗನೇ. ಎಚ್ಚರದಿಂದ ಉಚ್ಚರಿಸು ನಿನ್ನ ಮಾತುಗಳನ್ನು. ಜನ್ಮ ಕೊಟ್ಟವರು ದೇವರಿಗೆ ಸಮಾನ ಪ್ರಾಣಿ ನಾನು. ಎತ್ತವರ ಸ್ಥಾನಮಾನ ಗೊತ್ತಿಲ್ಲದ ಅಂದಿ ನೀನು. ಹಣವಿದೆ ಎಂದು ದಬ್ಬಾಳಿಕೆ ಮಾಡಿದರೆ ನನ್ನ ತಮ್ಮ ಶಕ್ತಿ ನಿನ್ನ ಹುಟ್ಟಡಗಿಸುತ್ತಾನೆ. ಎಚ್ಚರದಿಂದರು. ಇನ್ನೊಂದು ವಿಷಯ, ಈ ಭೀಮಣ್ಣ ಬದುಕಿರೋವರೆಗೂ ಆ ಆಸ್ತಿ ನಿಮಗೆ ದಕ್ಕುವುದಿಲ್ಲ. ನಾನಿನ್ನ ಬರುತ್ತೇನೆ. ದಕ್ಕುವುದಿಲ್ಲ? ಭೀಮ, ನಾನು ಆಸೆ ಪಟ್ಟ ವಸ್ತುವನ್ನು ವಶಕ್ಕೆ ತೆಗೆದುಕೊಳ್ಳದೆ ಬೆಟ್ಟ ಮಗನೇ ಅಲ್ಲ. ಇನ್ನು ಶುರುವಾಗುತ್ತದೆ ಮಗನೇ ನಿನಗೆ ಕಣ್ಣೀರಿನ ಕಾಲ. ಕಾದು ಮಾಡು, ಈ ಪ್ರಳಯಾಂತಕರ ಮಾಯ ಜಾಲವನ್ನು.